ಬೆನ್ನೆಲುಬಿನಲ್ಲಿ 3 ಮುಖ್ಯವಾದ ಭಾಗವಿದೆ. ಒಂದು ಕತ್ತಿನ ಹತ್ತಿರದ ಸರ್ವೈಕಲ್ ಸ್ಪೈನ್, ಮಧ್ಯಭಾಗದ ಥೊರಾಸಿಕ್ ಸ್ಪೈನ್, ಕೆಳಗಿನ ಭಾಗದ ಲಂಬಾರ್ ಸ್ಪೈನ್ ಅಂತ ಹೇಳುತ್ತೇವೆ. ನಮ್ಮ ಮೇಲಿನ ಭಾಗ ಸರ್ವೈಕಲ್ ಸ್ಪೈನು ಫ್ಲೆಕ್ಸಿಬಲ್ ಆಗಿರುತ್ತೆ, ಅಟ್ ದ ಸೇಮ್ ಟೈಮ್ ಬಲವಾಗಿ ಸ್ಟೇಬಲ್ ಆಗಿರುತ್ತೆ. ಅದು ಯಾಕಂದರೆ ನಮ್ಮ ಮೆದುಳಿನ ಆಧಾರವಾಗಿ ಅದು ಕೆಲಸ ಮಾಡುತ್ತೆ. ಮಧ್ಯಭಾಗದಲ್ಲಿ ಇದರ ಜೊತೆಗೆ ರಿಜಿಡ್ ಆಗಿರುವಂಥ ಸ್ಟ್ರಕ್ಚರ್ ರಿಬ್ ಕೇಜ್ ಅಂತ ಇರುತ್ತೆ, ಅದು ನಮ್ಮ ಹಾರ್ಟ್ ಮತ್ತು ಲಂಗ್ಸಿಗೆ ಪ್ರೊಟೆಕ್ಟಿವ್ ಆಗಿರುತ್ತೆ. ಕೆಳಗಿನ ಭಾಗ ಈ ಲಂಬಾರ್ ಸ್ಪೈನ್ ಫ್ಲೆಕ್ಸಿಬಲ್ ಆಗಿರುವಂಥ ಜಾಗಕ್ಕೆ ನಿಮ್ಮ ದಿನನಿತ್ಯದ ಕಾರ್ಯಾಚರಣೆಗೆ ಬೇಕಾಗಿರುವಂಥ ಏರಿಯಾ ಬಗ್ಲಿಕ್ಕಾಗಲಿ ನಿಮ್ಮ ರುಟೀನ್ ಕೆಲಸ ಮಾಡಲಿಕ್ಕೆ ಇದು ಮುಖ್ಯವಾಗಿ ಸ್ತಂಭವಾಗಿ ನಿಮಗೆ ಕೆಲಸ ಮಾಡುತ್ತೆ. ಈ ಬೆನ್ನೆಲುಬಿನ ಬಗ್ಗೆ ನಾನು ಹೇಳಿದ್ದು ಸ್ಟ್ರಕ್ಚರ್ಸ್ ಬಗ್ಗೆ ಹೇಳಿದ್ದೀನಿ, ಬಟ್ ನಿಮಗೆ ಗೊತ್ತಿರುವಂಥ ವಿಷಯ ಮುಖ್ಯವಾಗಿ ಏನಂದರೆ ಈ ನಮ್ಮ ಸ್ಪೈನ್ ಮೆದುಳಿಂದ ಸ್ಟಾರ್ಟ್ ಆದ ಸ್ಪೈನಲ್ ಕಾರ್ಡ್ ಈ ಬೆನ್ನೆಲುಬಿನ ಮಧ್ಯ ಹೋಗಿ ಮಾಡುವಂಥ ಕೆಲಸಕ್ಕೆ ನಮ್ಮ ವೇದದಲ್ಲಿ ಕುಂಡಲಿನಿ ಶಕ್ತಿ ಅಂತ ಅದನ್ನು ಹೇಳುತ್ತಾರೆ. ಅದು ಯಾವ ಥರ ಅಂದರೆ ಅದು ನಮ್ಮ ಜೀವನದ, ನಮ್ಮ ಕೈಕಾಲಿಗೆ ಶಕ್ತಿ ಕೊಡುವಂಥದ್ದು, ನಮ್ಮ ಜೀರ್ಣ ಶಕ್ತಿ, ನಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಅದಕ್ಕೆ ಬೇಕಾದಂಥ ಶಕ್ತಿ ಆ ಸ್ಪೈನಲ್ ಕಾರ್ಡಿಂದಲೇ ಬರಬೇಕಾಗಿದೆ. ಕುಂಡಲಿನಿ ಶಕ್ತಿ ಬಗ್ಗೆ ನನ್ನ ನೆಕ್ಸ್ಟ್ ರೀಲಲ್ಲಿ ನಾನು ಹೇಳಲು ಬಯಸ್ತೇನೆ.